ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಡಿಪಾರ್ಟ್ಮೆಂಟ್ ಟೂರ್ನಮೆಂಟ್ಗೆ ಬಂದಿದ್ದೀವಿ, ಕ್ರಿಕೆಟ್ ಟೂರ್ನಮೆಂಟ್. ಇಲ್ಲಿ ನಮ್ಮ ಕ್ಯಾಪ್ಟನ್ ದಿವಾಕರ್ ರೆಡ್ಡಿ, ಶಿ ಇಸ್ ನಂದಿತಾ, ನಮ್ಮ ಸ್ಕೋರ್ ಪರ್ಸನ್ ಅಂಡ್ ಮೆಂಟರ್ ಕೂಡ. ಇವನು ನಮ್ಮ ಸ್ಪಿನ್ನರ್ ವಿಸ್ಮಯ್. ಮೈ ಮೈನ್ ಪ್ಲೇಯರ್, ದ ಮ್ಯಾನ್ ಆಫ್ ದ ಟೂರ್ನಮೆಂಟ್, ಮಿಸ್ಟರ್ ಕಾರ್ತಿಕ್ ಇಸ್ ಹಿಯರ್. ಇದೆಲ್ಲ ನಮ್ಮ ಟೀಮ್. ಬನ್ನಿ ಈ ಲಾಗಲ್ಲಿ ನಾವು ಫುಲ್ ಈ ಟೂರ್ನಮೆಂಟ್ದು ಹೆಂಗಿರುತ್ತೆ, ಇವತ್ತಿನ ಮ್ಯಾಚ್ ನಮ್ಮ ಸೆಮಿಫೈನಲ್ಸ್ ಮ್ಯಾಚ್ ಇದೆ. ಫೈನಲಿ ನಾವು 2 ಮ್ಯಾಚಸ್ ಗೆದ್ದು ಸೆಮಿಫೈನಲ್ ರೀಚ್ ಆಗಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಗೈಸ್, ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಇನ್ನೂ ಬಂದಿಲ್ಲ. 9 ಗಂಟೆಗೆ ಹೇಳ್ಬಿಟ್ಟು ಆಲ್ರೆಡಿ 10 ಗಂಟೆ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ಪ್ರತ್ಯಕ್ಷ ಯಾರು ಇಲ್ಲ ಇಲ್ಲಿ. ನಮ್ಮ ಟೀಮ್ ಅವರು ಎಲ್ಲ ಟೀಮ್ ಅವರು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ಟಾರ್ ಪ್ಲೇಯರ್ ದೀಪಕ್ ಅವರು ಸಹ ಬಂದಿದ್ದಾರೆ ಇವತ್ತು ಬೌಲಿಂಗ್ ಮಾಡೋಕ್ಕೆ. ಸೂಪರಾಗಿ ಕಾರ್ಗೋಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಎಲ್ಲ ಹಾಕೊಂಡು ಸೂಪರಾಗಿ ಬಂದಿದ್ದಾರೆ, ಕೈ ತುಂಬ ಟೈಟ್ ಹಾಕ್ಸ್ಕೊಂಡು. ಪಾಸಿಂಗ್ ಮಾಡೋದು ನಮಗೆ ಇವಾಗ ಸೆಕೆಂಡ್ ಮ್ಯಾಚ್ ಸಿಕ್ಕಿದೆ. NBA ಸೆಕೆಂಡ್ ಇಯರ್ ವರ್ಸಸ್ BSc B ಟೀಮ್ ಟೈಟನ್ಸು. ಸೊ ಸೆಕೆಂಡ್ ಮ್ಯಾಚ್ ಇರೋದ್ರಿಂದ ಫಸ್ಟ್ ಮ್ಯಾಚು BCom ವರ್ಸಸ್ MBA ಫಸ್ಟ್ ಇಯರ್ ಇರುತ್ತೆ. ಅವರೆಲ್ಲ ಯಾರು ಗೆಲ್ತಾರೋ ಅವ್ರು ಫೈನಲ್ಸ್ಗೆ ಹೋಗ್ತಾರೆ. ಸೊ ನೋಡೋಣ, ನಾವು ಗೆದ್ದು ಫೈನಲ್ಗೆ ಹೋಗಿ ಟ್ರೈ ಮಾಡ್ತೀವಿ. ಕಮ್ ಆನ್, ಲೆಟ್ಸ್ ಗೋ. ಆಫ್ ಸೈಡ್ ಏನು ಅಂದು ಆಫ್ ಸೈಡ್ನ పెట్టిన ಬಾಲ್ ಲೆಫ್ಟ್ ಸೈಡ್ ಒಂದು ಕರೆಕ್ಟ್. ಗೈಸ್, ನಮ್ಮ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಆಯ್ತು, ಆಮೇಲೆ ಇಲ್ಲಿ I will say to Ritu ma'am, you play ma'am. ಸೊ ಗೈಸ್, BCom ಫಸ್ಟ್ ಬ್ಯಾಟಿಂಗ್ ಮಾಡಿ ಫಸ್ಟ್ ಇನ್ನಿಂಗ್ಸಲ್ಲಿ 100 ಹೊಡೆದಿದ್ದಾರೆ. 8 ಓವರ್ಗೆ 100. ಒಳ್ಳೆ ಬ್ಯಾಟಿಂಗ್. ಲಾಸ್ಟ್ ಓವರ್ ಮಾತ್ರ ಬರೀ 6 4ಗಳ ಸುರಿಮಳೆ. ಇವಾಗ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ನೋಡೋಣ ಯಾರು ಫಸ್ಟು ಫೈನಲ್ಸ್ಗೆ ಸೆಲೆಕ್ಟ್ ಆಗ್ತಾರಂತ. ಲೆಟ್ಸ್ ಸಿ. 3.4 ಓವರ್ಸ್ಗೆ ಆಲ್ರೆಡಿ MBA ತಂಡ 67 ಹೊಡೆದಿದ್ದಾರೆ. ಭಯಂಕರ ಬ್ಯಾಟಿಂಗು. ನೋಡೋಣ ಯಾರು ಗೆಲ್ತಾರಂತ. ನಾವು ಇವಾಗ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಕ್ಯಾಪ್ಟನ್ ಕೂಡ ಬರ್ತಾ ಇದ್ದಾರೆ, ಮಿಸ್ಟರ್ ದಿವಾಕರ್ ರೆಡ್ಡಿ. ಫುಲ್ ಭಯಂಕರ. ಲಾಸ್ಟ್ 2 runs ಟು ಗೋ. MBA ಬಾ ಕೊಟ್ಟ 6. ಫಸ್ಟ್ ಟೀಮ್ ಟು ಕ್ವಾಲಿಫೈ ಫಾರ್ ಕಂಗ್ರ್ಯಾಚುಲೇಷನ್ ಬ್ರದರ್. ಫೈನಲ್ಸ್ ಆಫ್ RPL. ನಮ್ಮ MBA ಸೆಕೆಂಡ್ ಇಯರ್ಸು ಮಾಸ್ಟಾಗಿ ಗೆದ್ದಿದ್ದಾರೆ. MBA ಫಸ್ಟ್ ಇಯರ್ಸ್ ಮಾತ್ರ ಒಬ್ಬನೇ ಅರೌಂಡ್ ನೀವು ನೋಡ್ಬೋದು 60 runs ಹೊಡೆದಿದ್ದಾನೆ. ಒನ್ ಮ್ಯಾನ್ ಆರ್ಮಿ ಥರ ಒಬ್ಬನೇ 60 runs ಹೊಡೆದಿರೋಂಥ ಒಬ್ಬ ಒಳ್ಳೆ ಪ್ಲೇಯರು ಕಾಶ್ಮೀರಿಂದ. ಸಕ್ಕತ್ತಾಗಿ ಆಡ್ದ. ಇವಾಗ ನಮ್ಮ ಮ್ಯಾಚು. ಆ ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಇನ್ನ ಬೇಕಾದ್ರೆ 93 ಅಷ್ಟೇ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ ಲೋಕೇಶ್ ರಾಥೋಡ್ ಅವರು ಯಾದಗಿರಿ ಡಿಸ್ಟ್ರಿಕ್ಟ್ ಒಂದು ಸ್ಟೇಡಿಯಂಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ವೀಡಿಯೋಸ್ ಮಾಡಾಕಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿಯಲ್ಲಿ ನಮ್ಮ ವೆಲ್ ನೋನ್ ಈಗಂತ ನಡೆದಂತಹ ಖೇಲೋ ಇಂಡಿಯಾ ಅಥ್ಲೀಟ್ ಅವರು, ಅವ್ರ ಮೆಡಲಿಸ್ಟ್ ಕೂಡ ಇಂಥವ್ರಿಗೆ ಸಪೋರ್ಟ್ ಮಾಡಿ ಮತ್ತೆ ಅವ್ರ ಪರವಾಗಿ ನಿಂತ್ಕೊಳ್ಳಿ. ಈಗ ಫೇಕ್ FIR ಕೂಡ ದಾಖಲು ಮಾಡಿದ್ದಾರೆ ಅವ್ರ ಅಗೇನ್ಸ್ಟ್ ಆಗಿ. ಅವ್ರಿಗೋಸ್ಕರ ಏನೂ ಕೇಳ್ತಾ ಇಲ್ಲ. ಸೊ ಎಲ್ಲ ಅಥ್ಲೆಟಿಕ್ಸ್ ಪರವಾಗಿ ಅವ್ರು ಕೇಳ್ತಾ ಇರೋದು. ಸೊ ಡೆಫಿನೆಟಾಗಿ ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಲೋಕೇಶ್ ರಾಥೋಡ್ಗೆ ಅಟ್ಲೀಸ್ಟ್ ಒಂದು ಸ್ಟೇಡಿಯಮ್ ಸುಧಾರಣೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ವಿಡಿಯೋ ಮೂಲಕ. ಸೊ ಥ್ಯಾಂಕ್ ಯು. 3 ಓವರ್ನಲ್ಲಿ 30 ರನ್ಗಳನ್ನು ಕೊಟ್ಟು 2 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಧನ್ಯವಾದಗಳು. ನೈಸ್ ಕಾರ್ತಿಕ್. ಅನ್ಫಾರ್ಚುನೇಟ್ಲಿ ನಮ್ಮ ಟೀಮ್ ಇವಾಗ ಸೋತಿದೆ. ನೋ ಕಾಮೆಂಟ್ಸ್. And we are out of the tournament. Like a final match against MBA second years, MBA first year. So thank you for watching my vlog. See you on next vlog. Bye bye.